Hello guys, welcome back to our channel ವಿಜಯ್ ಲತೀಸ್ ಕುಟುಂಬ. ಆಫ್ಟರ್ ಲಾಂಗ್ ಟೈಮ್, ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ಬಂದು ಕೇರಳದಲ್ಲಿ ಧರ್ಮಾಡಂ ಬೀಚ್ಗೆ ಹೋಗಿದ್ದಾಗ ತೆಗೆದಿರೋಂಥದ್ದು. ಇದು ಫಸ್ಟ್ ವೀಡಿಯೋ, ಅಂದರೆ ಒಂದು ಆಲ್ಮೋಸ್ಟ್ 11 ಮಂತ್ಸ್ ಆದಮೇಲೆ. ಸೊ ಬರೋ ಅಷ್ಟರಲ್ಲಿ ಸುಸ್ತಾಗುತ್ತೆ, ಹೆವಿ ಬಿಸಿಲು. ನನ್ನ ಮಗ ಫಸ್ಟ್ ಬಂದ ತಕ್ಷಣವೇ ಐಸ್ ಕ್ರೀಮ್ ತಿಂತವನೆ. ನಾವು ಬರುವಾಗ ಅಷ್ಟೊಂದು ಇಷ್ಟಿರಲಿಲ್ಲ ಐಟಮ್ಸ್ಗಳು, ಫುಲ್ ಖಾಲಿ ಇತ್ತೆಲ್ಲ ಫೀಲ್ಡು. ಒಂದೆರಡು ರೆಸ್ಟೋರೆಂಟ್ ಥರ, ಅಂದರೆ ರೆಸ್ಟೋರೆಂಟ್ ಥರ ಅಲ್ಲ, ನೋಡೋಕ್ಕೆ ದೇವಸ್ಥಾನ ಥರ ಇತ್ತು, ಅದು ಮಾತ್ರ ಇತ್ತು. ಬಿಟ್ಟರೆ ಅಲ್ಲೇ ಇನ್ಸ್ಟಾಲ್ ಮಾಡಿ, ಅಂದರೆ ಫ್ರೀಯಾಗಿ ಗೇಮ್ಸ್ನ ಪಾರ್ಕ್ನಲ್ಲೇ ಆಡ್ತಾವಲ್ಲ ಮಕ್ಕಳುಗಳು, ಆ ಥರದ್ದು ಒಂದಷ್ಟು ಇತ್ತು. ಬಿಟ್ಟರೆ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಇವು ಯಾವುದೂ ಇರಲಿಲ್ಲ, ಯಾವ ಸ್ಟಾಲು ಇರಲಿಲ್ಲ, ಅಂಗಡಿಗಳು ಯಾವುದೂ ಇರಲಿಲ್ಲ. ಮತ್ತು ಇದು ಇರಲಿಲ್ಲ, ಆಟ ಆಡೋದು, ಈ ಚಕ್ರ ಆಗಿರ್ಬೋದು, ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಇವಾಗ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಸ್ಪೇಸೇ ಇಲ್ಲ ಅನ್ಸೋ ಥರ ಇತ್ತು. ಇದ್ರ ಬ್ಯಾಕಲ್ಲಿ ಹಿಂದ್ಗಡೆ ಸ್ವಲ್ಪ ದೂರ ಹೋದರೆ ಬೀಚು. ಸೊ ಎಂಟ್ರೆನ್ಸಲ್ಲಿ ಇದೇ ಸಿಗೋದು. ಎಂಟ್ರೆನ್ಸಲ್ಲಿ ಲಾಸ್ಟ್ಗೆ ಹಾಕ್ತೀನಿ. ಎಂಟ್ರೆನ್ಸ್ದು ಕೂಡ ತುಂಬ ಚೆನ್ನಾಗಿದೆ, ಫೋಟೋ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ಸೊ ಹೋಗ್ತಾ ಇದ್ದೀವಿ. ಬಂದ ತಕ್ಷಣ ಅಲ್ಲೊಂದು ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ನಾನು ಫಸ್ಟು ಹಾಕಿದ್ನಲ್ಲ ಅದರಲ್ಲಿ 10 ನಿಮಿಷ ಕೂತ್ಕೊಂಡ್ಬಿಟ್ವಿ. ಯಾಕೆಂದರೆ ಸ್ವಲ್ಪ ಹಿಂದೆಯೇ ಇಳ್ಕೊಂಬಿಟ್ವಿ ನಾವು. ಆಟೋದ ಬಸ್ಸಲ್ಲಿ ಇಳಿದು ನಡ್ಕೊಂಬಂದ್ವಿ. ತುಂಬ ಹೆವಿ ಕಾವು, ಬಿಸಿಲು, ಫುಲ್ ಸೆಕೆ ಆಗಿಬಿಟ್ಟು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡೋಣ, ಒಂದು ಸ್ವಲ್ಪ ತಂಪೊತ್ತಾದಮೇಲೆ ಒಳಗಡೆ ಹೋಗೋಣ ಅಂದ್ಕೊಂಡು ಅಲ್ಲೇ ಕೂತಿದ್ವಿ. ಸೊ ಅಷ್ಟರಲ್ಲಿ ನನ್ನ ಮಗ ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದ. ಸೊ ಬರ್ತಿದ್ದಂಗೆ ಇದು ಪ್ರತಿ ವರ್ಷ ನಾನು ಯಾವಾಗ ಹೋಗಲಿ ಅವಾಗೆಲ್ಲ ಒಂದು ಸಲ ವಿಸಿಟ್ ಮಾಡೇ ಮಾಡ್ತೀನಿ ಧರ್ಮಾಡಂ ಬೀಚ್ಗೆ. ಸೊ ಅವಾಗ ಇದ್ದೇ ಇರುತ್ತೆ ರಿಮೋಟ್ ಕಾರು. ನನ್ನ ಮಗ ಏನು ಮಾಡ್ದ ಅಂತಂದರೆ, ಇದನ್ನು ರಿಮೋಟ್ ಕಾರ್ನ ಒಂದು ಇಷ್ಟು ನಿಮಿಷ ಅಂತ ಅಂದ್ಬಿಟ್ಟು ಒಂದು 50 ರೂಪಾಯಿನೋ 100 ರೂಪಾಯಿ ಇತ್ತು ಟಿಕೆಟು. 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಇದು ರಿಮೋಟ್ನ ಪೇರೆಂಟ್ಸ್ ಕೈಲಿ ಕೊಟ್ಟಿರ್ತಾರೆ, ಹೆಂಗೆ ಯೂಸ್ ಮಾಡೋದು ಅಂತ. ನನ್ನ ಮಗನಿಗೆ ಅದನ್ನು ಕೊಡಿಸಿದ್ರೆ ಅದು ಅವನಿಗೆ ಅದು ಬೇಕಾಗಿರಲಿಲ್ಲ, ಅದನ್ನು ಮನೆಗೆ ತಗೋಬೇಕಾಗಿತ್ತು ಪರ್ಮನೆಂಟಾಗಿ. ಹಂಗೆ ಕೇಳ್ತಾ ಇದ್ದ ಅವನು. ನಾವು ಸುಮಾರು ರಿಕ್ವೆಸ್ಟ್ ಮಾಡಿದ್ವಿ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀನು ಓಡಿಸು ಅಂತ. ಆಗೋದೇ ಇಲ್ಲ, ನನಗೆ ಮನೆಗೆ ತಗೊಂಡೋಗೋಕ್ಕೆ ಬೇಕು ಇದು ಅಂತ ಆಟ ಮಾಡ್ತಾಯಿದ್ದ. ಕೊನೆಗೆ ಇವನು ಇಲ್ಲೇ ಇದ್ದರೆ ಇದನ್ನ ಇನ್ನೂ ದೊಡ್ಡ ಸರ್ಕಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಸುಮಾರು ರಿಕ್ವೆಸ್ಟ್ ಮಾಡಿದ್ವಿ, ಒಪ್ಪಲಿಲ್ಲ. ಮನೆಗೆ ಬೇಕು, ನನಗೆ ಮನೆಗೆ ತಗೊಂಡೋಗೋಕ್ಕೆ ಬೇಕು ಅಂದ. ಸರಿ ಬಾರಪ್ಪ, ಇದು ನಮ್ಮದಲ್ಲ ಬೇರೆಯವ್ರ ಪ್ರಾಪರ್ಟಿ ಅಂತ ಬಂದ್ಬಿಟ್ಟು ಕರ್ಕೊಂಡೋದ್ವಿ. ಆಗಲೆಲ್ಲ ಕೈ ಹಾಕ್ತಾಯಿದ್ದ. ಕರ್ಕೊಂಡೋಗಿ ನೆಕ್ಸ್ಟ್ ಗೇಮದು ಒಂದು ಇಸ್ಲ್ಯಾಂಡ್ ಅಂದ್ಬಿಟ್ಟು ಒಳಗಡೆ ಸಿಕ್ಕಾಪಟ್ಟೆ ಇದ್ದಿತ್ತು, ಅಲ್ಲಿ ಕರ್ಕೊಂಡೋಗ್ಬಿಟ್ವಿ. ಇದು ಇಲ್ಲೆಲ್ಲ ಫೋಟೋ ತಗೊಳಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಸುಮಾರು ಫೋಟೋಸ್ ಎಲ್ಲ ತಗೊಂಡೆ ನನ್ನ ಮಗಂದು. ಇದು ಏನೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಇಲ್ಲೆಲ್ಲ ಸ್ಪೇಸು, ಎಲ್ಲ ಲವರ್ಸ್ಗಳು ಅವರು ಇವರು ಕೂತ್ಕೊಂಡು ಕಾಲ ಕಳೆಯೋರು. ಇವಾಗಂತೂ ಸುಮಾರು ಆಟ ಆಡೋದೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟವ್ರೆ, ತುಂಬ ಚೆನ್ನಾಗಿದೆ. ಬಟ್ ಕ್ರೌಡ್ ಮಾತ್ರ ಸಖತ್ತಾಗಿತ್ತು. ಮೊದಲು ಇಷ್ಟು ಇರಲಿಲ್ಲ, ಸಿಕ್ಕಾಪಟ್ಟೆ ಜನ. ನಾವು ಹೋಗಿರೋ ಟೈಮಿಂಗ್ಸ್ಗೆ ಮೊದಲು ಒಂದು 4 ಜನ ಲವರ್ಸ್ ಬಿಟ್ರೆ ಇನ್ಯಾರೂ ಕಾಣ್ತಿರ್ಲಿಲ್ಲ ಅಲ್ಲಿ. ಆಲ್ಮೋಸ್ಟ್ ಒಂದು 6 ಗಂಟೆ 5 ಗಂಟೆ ಮೇಲೆ 5-5:30 ಮೇಲೆ ಜನ ಬರ್ತಾಯಿದ್ರು ಮಕ್ಳು ಕರ್ಕೊಂಡು. ಬಟ್ ಇವಾಗ ಮಧ್ಯಾಹ್ನ 2 ಗಂಟೆಗೇ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಇದೆಲ್ಲ ಏನಕ್ಕೆ ಖಾಲಿ ಅಂತಂದರೆ, ಇದು ಟಿಕೆಟ್ದು ಗೇಮ್ಸು. ಆಮೇಲೆ ಇದು ನೆಟ್ಟೆಲ್ಲ ಹಾಕ್ಬಿಟ್ಟವ್ರೆ, ಪೇರೆಂಟ್ಸ್ ಹೋಗಂಗಿಲ್ಲ. ನನ್ನ ಮಗ ಇಲ್ಲಿ ಹೋಗ್ತೀನಿ ಅಂತ ಅಂದ, ಯಾರು ತಗೊಂಡಿಲ್ಲ ಟಿಕೆಟು. ಯಾಕೆಂದರೆ 80 ರೂಪೀಸ್ ಅಂತೆ, ಯಾವ ಗೇಮಾರು ಆಡ್ಬೋದು ಅಂತ. ಇಲ್ಲಿ ಯಾವ ಮಕ್ಕಳು ತಗೊಂಡೆಲ್ಲ, ಬಿಸಿಲು ಇತ್ತು, ಮತ್ತು ಬಿದ್ದರೆ ಪೇರೆಂಟ್ಸ್ ಹೋಗಿ ಎತ್ಕೊಳ್ಳೋ ಥರ ಇರ್ಬೇಕು ತಾನೆ, ಅಲ್ಲ ಥರ ಇರಲಿಲ್ಲ. ಸೊ ಅದಕ್ಕೆ ಯಾರೂ ತಗೊಂಡಿರಲಿಲ್ಲ ಅನಿಸುತ್ತೆ. ನಮಗೂ ಅದು ಯಾಕೋ ಸ್ವಲ್ಪ ಬೇಡ ಅನಿಸ್ತು, ಇನ್ನೊಬ್ಬನೇ ಹೋಗಿ ಆಟ ಆಡೋದು ಬೇಡ ಅಂತ. ಒಳಗಡೆ ಈ ಥರದ್ದೆಲ್ಲ ಇತ್ತು, ನಾವು ಆಟ ಆಡಿಸ್ಲಿಲ್ಲ, ತಗೊಳ್ಳಿಲ್ಲ. ಆಮೇಲೆ ಒಂದು ಮನೆ ಥರ ಇತ್ತು, ರೆಸ್ಟೋರೆಂಟ್ ಥರದ್ದು, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಥರ ಆಟ ಸಾಮಾನು, ಸೈಕಲ್ಲು, ಬೈಕು ಎಲ್ಲ ಇಟ್ಟಿದ್ರು. ಸೊ ಎಷ್ಟು ಬೇಕಾದ್ರೂ ಆಟ ಆಡ್ಬೋದಾಗಿತ್ತು. ಅಲ್ಲಿಗೆ ಕರ್ಕೊಂಡೋಗ್ಬಿಟ್ವಿ. ಟಿಕೆಟು ಕಡಿಮೆ ಇತ್ತು, 50 ರೂಪೀಸ್ ಏನೋ ಇತ್ತು ಅಷ್ಟೇ. ತಗೊಂಡೋಗ್ಬಿಟ್ಟು ಅಲ್ಲಿ ಬಿಟ್ವಿ. ಹೋಯ್ತವನೇ ನೋಡಿ. ಹೋಗ್ಬೇಕಾದ್ರೆ ಎದ್ರುಕೊಂಡೇ ನಿಂತಿದ್ನ. ಆಮೇಲೆ ಫುಲ್ ಟಾರ್ಚರ್ ಕೊಟ್ಟ ಲಾಸ್ಟ್ಗೆ. ಸೊ ಇದು ಅಷ್ಟೇ, ನೆಟ್ಟೆಲ್ಲ ಹಾಕ್ಬಿಟ್ಟು ಪೇರೆಂಟ್ಸ್ಗೆ ಅಲೌಡ್ ಇರಲಿಲ್ಲ. ತುಂಬ ಚಿಕ್ಕ ಮಕ್ಕಳು ಬಿದ್ದುಬಿಡ್ತಾರೆ, ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಅವರು ಒಂದಿಬ್ಬರು ಮಾತ್ರ ಒಳಗಡೆ ಇದ್ರು, ಬಿಟ್ಟರೆ ಇನ್ಯಾರಿಗೂ ಪೇರೆಂಟ್ಸ್ಗೆ ಅಲೌಡ್ ಇರಲಿಲ್ಲ ಒಳಗಡೆ. ಈ ಮನೆ ಒಳಗಡೆ ಬಂದರೆ ರೈಟ್ ಸೈಡಲ್ಲಿ ಸ್ವಲ್ಪ ಚೇರ್ಗಳನ್ನ ಹಾಕಿದ್ರು, ಪೇರೆಂಟ್ಸು ಕುತ್ಕೊಂಡು ನೋಡೋಕ್ಕೋ ಅಥವಾ ವೀಡಿಯೋ ಮಾಡ್ಕೊಳಕ್ಕೋ ಅಂತ ಅಂದ್ಬಿಟ್ಟು. ಬಟ್ ಮಕ್ಳಿಗೆ ಮಾತ್ರ ಈ ನೆಟ್ ಒಳಗಡೆ ಮೇಲ್ಗಡೆ ಎಲ್ಲ ಇತ್ತು. ನನ್ನ ಮಗ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾವನೆ ಇವಾಗ ಸ್ಟಾರ್ಟಿಂಗಲ್ಲಿ.
ಹೋಗು ಹೋಗು ಅಂದರೆ ಒಯ್ತಾ ಇಲ್ಲ. ಆಮೇಲೆ ನನಗೂ ಸ್ವಲ್ಪ ಭಯ ಇತ್ತು. ಅಂದರೆ ಫುಲ್ ನೆಟ್ ಹಾಕಿ ಎಲ್ಲ ಮಕ್ಕಳು ಬೀಳ್ತಾರಂತ ಸರಿ ಮಾಡಿದರು. 2 ಸ್ಟೆಪ್ ಇತ್ತು. ಮೇಲೆಲ್ಲ ಹೋಗಿ ಆಟ ಆಡೋಕ್ಕೆ ಅವ್ರಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಸೊ ಅವನು ಆ ಕಡೆಯಿಂದ ಬರ್ತಾವನೆ, ಮೇಲ್ಗಡೆಯಿಂದ ಬಂದು ಕೆಳಗಡೆ ಬರಬೇಕಿತ್ತು. ಮೇಲ್ಗಡೆ ಫ್ಲೋರಲ್ಲಿ ಹೋಗಿ ಮತ್ತೆ ಕೆಳಗಡೆ ಇಳಿಯೋದು. ಅಲ್ಲಿ ಓಡ್ತಾವನೆ ನೋಡಿ, ಮೇಲಕ್ಕೆ ಹತ್ತಿ ಹಂಗೆಲ್ಲ ಜಂಪ್ ಮಾಡಿ ಇಳಿದು ಈ ಕಡೆ ಬಂದು ಆಮೇಲೆ ಹೋಗೋ ಥರ. ಬಟ್ ಕೆಳಗಡೆನೇ ಸುಮಾರು ಐಟಮ್ ಇತ್ತು, ಮೇಲ್ಗಡೆ ಏನೂ ಐಟಮ್ ಇರಲಿಲ್ಲ. ಅಂದರೆ ಇಳಿಬೇಕು ಅಂತಂದರೆ ಒಂದು ರೌಂಡ್ ಮೇಲ್ಗಡೆ ಒಂದು ರೌಂಡ್ ಹಾಕೊಂಡೆ ಕೆಳಗಡೆ ಬರಬೇಕು. ಆ ರೀತಿ ಮಾಡಿದರು. ಸಿಸ್ಟಮ್ ಎಲ್ಲ ಚೆನ್ನಾಗಿತ್ತು. ಹಿಡ್ಕೊಳ್ಳೋ ಕಂಬಿ ಎಲ್ಲ ಚೆನ್ನಾಗಿತ್ತು. ಪೇರೆಂಟ್ಸ್ಗೆ ಅಲೌಡ್ ಇರಲಿಲ್ಲ. ಪೇರೆಂಟ್ಸ್ನೆಲ್ಲ ಬಿಟ್ಟಿದ್ರೆ ಮಕ್ಕಳು ಆಟ ಆಡ್ತಿರಲಿಲ್ಲ. ಸೊ ನಾವೆಲ್ಲ ಸೈಡಲ್ಲಿ ನಿಂತಿದ್ವಿ, ನಮಗೂ ಅಲೌಡ್ ಇರಲಿಲ್ಲ. ನಾವು ವೀಡಿಯೋ ಮಾಡ್ಕೊತಾಯಿದ್ವಿ. ನೆಟ್ ಇರೋದ್ರಿಂದ ಸ್ವಲ್ಪ ಅಷ್ಟೇನು ಕ್ಲಿಯರಾಗಿ ಬರಲಿಲ್ಲ. ಸೊ ನನ್ನ ಮಗ ಇಲ್ಲಿ ಬಂದ. ಸ್ಟಾರ್ಟಿಂಗಲ್ಲಿ ಹೋಗೋದೇ ಇಲ್ಲ ಅಂತ ಇದ್ದ. ಎಲ್ಲ ಪೇರೆಂಟ್ಸ್ಗಳು ನಿಂತ್ಕೊಂಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾಯಿದ್ರು. ನಾವು ಅವ್ನಿಗೆ ಇಷ್ಟ ಆಗಿದ್ದೇ ಆಡಲಿ, ಅವನು ಸ್ವಲ್ಪ ಆಟ ಆಡೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಇದು ಅಂತ ಹೇಳ್ಬಿಟ್ಟು ತಟಪಿಟಿ ಅಂತಲೇ ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಯಾವಾಗ ಬೇಕೋ ಅದು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನೆ ವೀಡಿಯೋ ಮಾಡ್ಕೊತ ನಿಂತಿದ್ವಿ. ಕೆಲವು ಮಕ್ಕಳು ಅಷ್ಟು ಮುಂದಕ್ಕೆ ಹೋಗಿ ಅದು ಇದು ಎತ್ಕೊಳ್ಳೋಕೆ ಗೊತ್ತಾಯ್ತಿರಲ್ಲ. ಅವರೆಲ್ಲ ಪೇರೆಂಟ್ಸ್ ಹೇಳ್ಕೊಡ್ತಾ ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ಕೊಡ್ತಾಯಿದ್ರು. ನಾವೇನು ಹೇಳ್ಕೊಡ್ಲಿಲ್ಲ. ಅವ್ನು ಫುಲ್ ಎಲ್ಲ ಆಟನೂ ಆಡ್ದ. ಬಟ್ ಈ ನೆಟ್ಟೆಲ್ಲ ಹಾಕ್ಬಿಟ್ರೋದ್ರಿಂದ ಅಷ್ಟು ವೀಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ ಆಯ್ತಾಯಿತು. ಆದರೂ ಪರವಾಗಿರಲಿಲ್ಲ, ಚೆನ್ನಾಗಿದೆ ಗೇಮ್ಸ್. ಈ ಥರ ಬೈಕ್ಸ್ ನನ್ನ ಮಗನಿಗೆ ಕಾರು ಆ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಜಾಸ್ತಿ ಬೈಕೇ ಇಷ್ಟ ಆಗೋದು. ಮೊನ್ನೆನೂ ಹಂಗೆ ಹೇಳ್ತಾ ಇದ್ದ, ನೀನು ಬೈಕಲ್ಲಿ ಕರ್ಕೊಂಡು ಹೋಗಲಿಲ್ಲ ಅಂದರೆ ನನಗೆ ಬೈಕ್ ಕೊಡಿಸ್ಬಿಡು, ನಾನೇ ಓಡಿಸ್ಕೊಂಡು ಹೋಗ್ತೀನಿ ಎಲ್ಲಿಗಾದ್ರು ಅಂತ ಇದ್ದ. ಅಲ್ಲಿ ಜಾರ್ಗುಪ್ಪೆಯಲ್ಲಿ ಇಳಿತಾವ್ನು ನೋಡಿ. ಇವಾಗ ಬಂದ ಈ ಕಡೆಗೆ. ಆ ಕಡೆ ಎಲ್ಲ ಐತೆ, ಆ ಕಡೆಯಿಂದ ಈ ಕಡೆಗೆ ಜಂಪ್ ಮಾಡ್ಬೋದು, ಇಲ್ಲಾಂದರೆ ನಡ್ಕೊಂಡು ಹೋಗ್ಬೋದು. ಒಂಥರ ಬಾಗಿಲು ಥರ ಡಿಸೈನ ಮಾಡೋರಲ್ಲೆಲ್ಲ ಹೋಗ್ಬೋದಿತ್ತು. ಬಟ್ ಇವನು ಅದೇನು ಜಾರ್ಗುಪ್ಪೆ ಇಷ್ಟ ಆಯಿತು ಅಂದ್ಬಿಟ್ಟು ಬಂದಾನ. ಜಾರ್ಗುಪ್ಪೆ ಮೇಲೆ ಹತ್ಬೇಡ, ಪಕ್ಕದಲ್ಲಿ ಸ್ಟೆಪ್ ಐತೆ ಅಲ್ಲಿ ಹೋಗು ಅಂದ್ರೆ ಅವ್ನು ಕೇಳ್ತಾನೆ ಇಲ್ಲ. ಆ ಜಾರ್ಗುಪ್ಪೆಲೇ ಕಷ್ಟಪಟ್ಕೊಂಡು ಹತ್ತೋದು, ಅಲ್ಲೇ ಜಾರೋದು, ಹಂಗೆ ಮಾಡ್ತಾಯಿದ್ದ. ಕನ್ಫ್ಯೂಸ್ ಆಗಿಬಿಟ್ಟು ಮಕ್ಕಳು ಏನು ಆಡೋದು ಬೇಗ ನಮ್ಗೆ ಕರ್ಕೊಬಿಡ್ತಾರೇನೋ ಅನ್ನೋ ಥರ ಫೀಲ್ ಇರುತ್ತೆ ಮಕ್ಕಳಿಗೆ. ನನ್ನ ಮಗನಿಗೆ ಹಂಗೆ ಇದು. ಅಲ್ಲೋಯ್ತಾನೆ ಇಲ್ಲೋಯ್ತಾನೆ, ಅದು ಮುಟ್ತಾನೆ ಇದು ಮುಟ್ತಾನೆ, ಯಾವುದೂ ಕರೆಕ್ಟಾಗಿ ಆಡೋಕ್ಕೈತಲ್ಲ, ಇಲ್ಲಿ ನಮ್ಮಮ್ಮ ಕರ್ಕೊಂಡು ವಾಪಸ್ ಹೊರ್ಟೋಯ್ತಾಳು ಅಂತ. ಬಟ್ ನಾನು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಆಚೆ. ಆಮೇಲೆ ಸ್ವಲ್ಪ ಮನೆಗೆ ಹೋಗೋಕ್ಕೂ ಲೇಟ್ ಆಗಿಬಿಟ್ರೆ, ಕತ್ಲೆ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಒಂದು ಆಲ್ಮೋಸ್ಟು ಬೀಚ್ಗೂ ಕೂಡ ಹೋಗಿರಲಿಲ್ಲ ನಾವಿನ್ನೂ. ಈ ಗೇಮ್ ಆದಮೇಲೆ ಇನ್ನೊಂದು ಸ್ವಲ್ಪ ರೌಂಡ್ ಹಾಕ್ಬಿಟ್ಟು ಬೀಚ್ಗೆ ಹೋಗೋಣ, ಬೀಚಿಂದ ಡೈರೆಕ್ಟ್ ವಾಪಸ್ಸು ಮನೆಗೆ ಹೋಗೋಣ ಏನಾದ್ರು ತಿನ್ಕೊಂಡು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಹೋಗ್ಬೇಕಾದ್ರೆ ಮಾತ್ರ ಅವ್ನು ಸೈಲೆಂಟಾಗಿದ್ದಿದ್ದು. ಆಮೇಲೆ ಅವ್ನು ಕರ್ಕೊಬರೋಕ್ಕೆ 3 ಜನ ಹೋಗ್ಬೇಕಾಯಿತು. ಫಸ್ಟ್ ನನ್ನ ಮಕ್ಕನ ಮಗಳು ಹೋದ್ಲು, ಅವಳ ಕೈಗೆ ಸಿಗಲಿಲ್ಲ ಅವನು. ಸೆಕೆಂಡ್ ನಮ್ಮ ಮನೆಯವ್ರು ಹೋದರು, ಅವ್ರನ್ನ ಬಿಡಲಿಲ್ಲ. ಅವರು ಟಿಕೆಟ್ ಇದು ಮಾಡ್ತಾರಲ್ಲ, ಅವರು ಬಿಡಲಿಲ್ಲ ಒಳಗಡೆ. ಆಚೆಯಿಂದ ಕೂಗಿ ಅಂತಂದರು. ಆಮೇಲೆ ನಮ್ಮ ಮನೆಯವರು ನನಗೆ ಟೈಮ್ ಆಯ್ತದೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕರೆಯೋಕೆ ಹೋದಾಗ ಅವರು ಲೇಡೀಸ್ ಏನಿದ್ರು ಅವರು ಹೋಗಿ ಆಯಿತು ಕರ್ಕೊಂಬನ್ನಿ ಅಂತಂದರು. ನಾನು ಕೆಳಗಡೆ ಓಡೋಯ್ತಿದ್ದಂಗೆ ಅವ್ನು ಮೇಲ್ಗಡೆ ಹತ್ಬಿಡೋನು. ಮೇಲ್ಗಡೆ ನಮ್ಗೆ ಹತ್ತಕ್ಕೆ ಅಲೌಡ್ ಇಲ್ಲ, ಅದು ಚಿಕ್ಕದು ಹಲ್ಗೆಗಳೆಲ್ಲ ಹಾಕಿ ಮಾಡಿರೋದು. ಸೊ ನಮಗೆ ಅಷ್ಟು ಇದಿರಲಿಲ್ಲ ಫುಲ್ಲು. ಆಮೇಲೆ ಲಾಸ್ಟಲ್ಲಿ ಫುಲ್ ಟಾರ್ಚರ್ ಕೊಟ್ಬಿಟ್ಟ. ಕೊನೆಗೆ ನಾನು ಈ ಕಡೆಯಿಂದ ನಾನು ಆ ಕಡೆ ಬರೋನು, ಆ ಕಡೆಯಿಂದ ಓಡಿದ್ರೆ ಇವನು ಈ ಕಡೆ ಬರೋನು. ಅದೇನೋ ಶ್ರೀಕೃಷ್ಣ ಅವ್ರ ಅಮ್ಮಂಗೆ ಟಾರ್ಚರ್ ಕೊಡ್ತೀನಂತಲ್ಲ, ಆ ರೀತಿ ಮಾಡಿಬಿಟ್ಟ. ಆಚೆ ಕಡೆ ಕೂತಿರೋರೆಲ್ಲ ನಾನು ಅವ್ನು ಹಿಂದಿಂದೆ ಓಡಾಡೋದು ನೋಡ್ಬಿಟ್ಟು ಫುಲ್ ನಗಾಡ್ತಾ ಇದ್ದರು. ಕೊನೆಗೂ ಬಿಡಲಿಲ್ಲ. ನಾವು ಹೋಯ್ತಾಯಿದ್ದೀವಿ ನಿಮ್ಗೆ ಬಿಟ್ಬಿಟ್ಟು, ಆಯಿತು ಇಲ್ಲೇ ಇರು ನೀನು ಅಂತ ಅಂದಾಗ ಸುಮಾರಾಗಿ ಹೆಂಗೋ ಮನ್ಸು ಮಾಡಿ ಬರಲಿಲ್ಲ. ಏನೋ ಎತ್ಕೊಳ್ಳೋಕ್ಕೆ ಅಂತ ಈ ಬಾಗಿಲು ಇತ್ತಲ್ಲ ಅಲ್ಲಿಗೆ ಬಂದು ಆವಾಗ ನಾನು ಕೈ ಹಿಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ ನೋಡಿ. ಅಲ್ಲೂ ಬೈಕ್ ಎತ್ಕೊಂಡು, ಆ ಬೈಕ್ನೇ ಜಾಸ್ತಿ ಓಡಿಸಿದ್ದು ಅವನು ಆ ಗೇಮ್ಸಲ್ಲಿ. ಸುಮಾರು ಅವ್ನಿಗೆ ಜಾಸ್ತಿ ಬೈಕ್ಗಳು ಇಷ್ಟ ಆಗೋದು, ಬೈಕು ಕಾರೇ ಇಷ್ಟ ಆಗೋದು. ಬೈಕ್ಗಳು ಈ ಥರದ್ದಿತ್ತು, ಚಿಕ್ಕ ಪಾಪುಲಿ ಕೊಡಿಸಿದ್ದು ಅವನಿಗೆ. ಅದನ್ನೇ ಎತ್ತಿಟ್ಬಿಟ್ಟಿದ್ದೀವಿ, ಯಾಕಂದರೆ ಕಾಲು ಟಚ್ ಆಯ್ತದೆ ನೆಲಕ್ಕೆ ಮತ್ತು ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು. ಬಟ್ ಇಲ್ಲಿ ಅವ್ನು ಜಾಸ್ತಿ ಅದನ್ನೇ ತಗೊಂಡ. 1-2 ಸಲ ಜಾರುಗುಪ್ಪೆ ಆಡ್ದ. ಅದು ಜಂಪ್ ಮಾಡೋದು ಮಾಡ್ತಾವನೆ ಅಲ್ಲಿ. ಜಂಪ್ ಮಾಡಿದ್ರೆ ಸ್ವಲ್ಪ ಅದೇ ಪುಷ್ ಮಾಡಿ ಮೇಲೆ ಇಳುತ್ತಲ್ಲ ಅದು. ಮತ್ತೆ ಬಂದು ಬೈಕ್ ಹಿಡ್ಕೊಂಡ. ಸುಮಾರು ಒಂದು 5-6 ಬೈಕ್ ಇಟ್ಟಿದ್ರು. ಕೆಲವು ಮಕ್ಕಳಿಗೆ ಏನು ಐಡಿಯಾನೇ ಇಲ್ಲ, ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಯ್ತಿರಲಿಲ್ಲ. ಅಂಥವರೆಲ್ಲ ಪೇರೆಂಟ್ಸ್ ಹೋಗಿ ಸ್ವಲ್ಪ ಹೇಳ್ಕೊಡ್ತಾಯಿದ್ರು, ಇದು ಓಡಿಸು ಅದು ಓಡಿಸು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ನನ್ನ ಮಗನಿಗೆಲ್ಲ ಗೊತ್ತಿತ್ತಲ್ಲ, ಹಂಗಾಗಿ ನಾನೇನು ಮಾತಾಡಲಿಲ್ಲ. ಇಲ್ಲಿ ನೋಡಿ ಬೈಕ್ ತಗೊಂಡು ಆರಾಮಾಗಿ ಓಡಾಡ್ತಾವನೆ.
ಸೊ ನನಗೆ ಜಾಸ್ತಿ ಫೇವ್ರೆಟ್ ಬೈಕೇ ಜಾಸ್ತಿ ಇಷ್ಟ ಆಗೋದು. ನಮ್ಮ ಮನೆಯಲ್ಲಾದರೂ ಅಷ್ಟೇ ಒರಿಜಿನಲ್ ಬೈಕ್ ಗೇರ್ ಬೈಕೇ ಕೊಡಿಸು ಅಂತ ಕೇಳ್ತಾನೆ, ಅಷ್ಟು ಇಂಟ್ರೆಸ್ಟು ಬೈಕ್ ಮೇಲೆ. ಇದು ತುಂಬ ಚೆನ್ನಾಗಿತ್ತು ಅವ್ನು ತಗೊಂಡಿರೋ ಬೈಕು. ನನಗೂ ಅದೇ ಇಷ್ಟ ಆಗಿತ್ತು. ನಾನು ತಗೋ ಅನ್ನೋಕ್ಕಿಂತ ಮುಂಚೆನೇ ಅವನೇ ತಗೊಬಿಟ್ಟ. ಸೊ ನಾವು ಒಂದು 10 ನಿಮಿಷ ಕೂತ್ಕೊಳ್ಳೋಣ, ಹಂಗೆ ಆಟ ಆಡ್ತಾವನಲ್ಲ, ಅವ್ನು ಕಾರು ಓಡಿಸ್ತಿಲ್ವಲ್ಲ, ಅಲ್ಲಿ ಓಡಿಸ್ಲಿಲ್ವಲ್ಲ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ವಿ, ಈ ಗೇಮ್ದು ಟಿಕೆಟು. ಲಾಸ್ಟಿಗೆ ನಮಗೆ ಫುಲ್ ಟಾರ್ಚರ್ ಕೊಟ್ಬಿಟ್ಟ. ಅಲ್ಲಿ ನೋಡಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾರು ಬೇಕಾಗಿಲ್ಲ ಅನ್ನೋ ಥರ ಫುಲ್ಲು ಓಡಾಡ್ಕೊಂಡು ಆರಾಮ್ಸೆ ಆಟ ಆಡ್ತಾಯಿದ್ದ. ಅಲ್ಲಿ ನೋಡಿ ಬೈಕ್ ಎತ್ಕೊಂಡು ಓಡಾಡ್ತಾವನೆ. ಅದು ಅದೇ ಹೋಗೋ ಥರ ಇದ್ದಿದ್ರೆ ಅವನು ಇನ್ನೂ ಆಚೆಗೆ ಗೊತ್ತಿರಲಿಲ್ಲ. ಆ ಡೋಲ್ ಇತ್ತು, ಆ ಡೋಲ್ನ ಬಡಿ ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ, ಹೇಳ್ಕೊಟ್ರು ಇದು ಮಾಡ್ತಾಯಿಲ್ಲ. ಆ ಡೋಲ್ನ ಬಾರಿಸು ಅಂದ್ರೆ ಹಂಗೆ ಅದು ಇಂಟ್ರೆಸ್ಟೇ ಇಲ್ಲ, ಬರೀ ಬೈಕು ಕಾರ್ ಮೇಲೇ ಇಂಟ್ರೆಸ್ಟು. ಆ ಕಡೆಯಿಂದ ಈ ಕಡೆ ಓಡಾಡೋದು, ಜಂಪ್ ಮಾಡೋದು, ಮಧ್ಯೆ ಸೆಂಟ್ರಲ್ಲಿ ಬಾಗಿಲು ಇಟ್ಬಿಟ್ಟು ಆ ಕಡೆ ಒಂದು ಇದು, ಈ ಕಡೆ ಒಂದು ಇದಿತ್ತಲ್ಲ, ಆ ಕಡೆಯಿಂದ ಈ ಕಡೆ ಜಂಪ್ ಮಾಡೋದು, ಅದು ಮಾಡ್ತಾಯಿದ್ದ ಜಾಸ್ತಿ. ಆ ಡೋಲ್ ಬಾರಿಸ್ಲೇ ಇಲ್ಲ. ಸಣ್ಣ ಪುಟ್ಟ ಐಟಮ್ ಎಲ್ಲ ಇತ್ತು. ಇವನಿಗೆ ಸ್ವಲ್ಪ ಕಾರ್ ಬೈಕೆಲ್ಲ ಸೈಕಲೆಲ್ಲ ಹೊಡಿತಾನಲ್ಲ ಮನೇಲಿ, ಆ ಸೈಕಲ್ ಹೊಡಿಯೋ ಎಕ್ಸ್ಪೀರಿಯನ್ಸ್ ಮೇಲೆ ಇವನು ಏನು ಮಾಡ್ಬಿಟ್ಟ, ಜಾಸ್ತಿ ಈ ಥರದ್ದೇ ಐಟಮ್ ತಗೊಂಡ. ಬಾಲ್ಸು ಈ ಥರ ಇದು ಸ್ಟೆಪ್ ಬೈ ಸ್ಟೆಪ್ ಇಡೋದು, ಇದು ಯಾವುದು ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾವ ಮಕ್ಕಳು ಅಷ್ಟಾಗೋದು ಯೂಸ್ ಮಾಡ್ತಿರಲಿಲ್ಲ, ಬರೀ ಸೈಕಲ್ಲು ಈ ಥರದ್ದೇ ತಗೋತಾಯಿದ್ರು. ದೊಡ್ಡ ಮಕ್ಕಳೆಲ್ಲ ಇದ್ದು ಅಲ್ಲಿ. ನನ್ನ ಮಗ ಇದೊಂದು ಬೈಕ್ನ ಸರಿಯಾಗಿ ಹಿಡ್ದ. ಆ್ಯಂಟಿ ಸ್ಕಿಡ್ದು ಇದು ಮ್ಯಾಟೆಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಮಕ್ಕಳಿಗೆಲ್ಲ ಸ್ವಲ್ಪ ಇರಬೇಕಲ್ಲ, ಅದು ಬೀಳ್ತವೆ ಅಂತ ಅಂದ್ಬಿಟ್ಟು ಆ್ಯಂಟಿ ಸ್ಕಿಡ್ ಮ್ಯಾಟೆಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಫೋಟೋ ಎಲ್ಲ ತಗೊಳಕ್ಕೆ ಚೆನ್ನಾಗಿತ್ತು. ಸ್ಟೋರೇಜು ಇದು ಈ ಕಡೆ ಎಲ್ಲ, ಇಂಥ ಕಡೆ ಎಲ್ಲ ಫೋಟೋ ತಗೊಟ್ಟೆ ನನ್ನ ಮಗನಿಗೆ ಮತ್ತು ನಮ್ಮ ಅಕ್ಕನ ಮಗಳಿಗೆ. ತುಂಬ ಚೆನ್ನಾಗಿತ್ತು. ಧರ್ಮವರಂ ಇಸ್ಲ್ಯಾಂಡ್ ಅಂದ್ಬಿಟ್ಟು ಇದು ಹಾಕಿದ್ರು, ಬೋರ್ಡ್ ಹಾಕಿದ್ರು. ಇಲ್ಲಿ ನಾನು ಏನು ಬಿಡು ಈ ಥರದ್ದು ಒಂಥರ ತೋರಿಸ್ತೀನಿ. ಆಮೇಲೆ ಒಂಥರ ಗೋಪುರದ ಥರ ಇದೆ, ನೋಡೋಕೆ ದೇವಸ್ಥಾನಗಳ ಥರನೇ ಕಾಣುತ್ತೆ ಔಟ್ಸೈಡಿಂದ. ಅದನ್ನು ಸುಮ್ಮನೆ ಹಂಗೆ ಕಟ್ಟಿ ಬಿಟ್ಟಿರೋದು. ಆಮೇಲೆ ಯಾರಿಗೂ ಟೆಂಡರ್ ಕೊಟ್ಟಿರ್ಬೋದು. ಒಂದು ಐಸ್ ಕ್ರೀಮ್ ಪಾರ್ಲರ್ ಮಾಡಿದರು, ಒಂದು ರೆಸ್ಟೋರೆಂಟ್ ಮಾಡಿದರು, ಮತ್ತು ಇದೊಂದರಲ್ಲಿ ಈ ರೀತಿ ಧರ್ಮವರಂ ಇಸ್ಲ್ಯಾಂಡ್ ಅಂದ್ಬಿಟ್ಟು ಕಿಡ್ಸ್ದು ಜಾಸ್ತಿ ಗೇಮ್ಸ್ ಇದೆ ಎಲ್ಲ ಇನ್ಸ್ಟಾಲ್ ಮಾಡಿ ಚೆನ್ನಾಗಿ ಮಾಡಿದರು. ನಾನೇನೋ ರೆಸ್ಟೋರೆಂಟು ಅಂದ್ಕೊಂಡಿದ್ದೆ, ಆಚೆ ಕಡೆ ಇರೋದು ಮಾತ್ರ ಅಂದ್ಕೊಂಡಿದ್ದೆ. ಇಲ್ಲಿ ಇಷ್ಟೊಂದು ಮಕ್ಕಳವೆ, ಆಚೆ ಕಡೆ ಇರೋದ್ರಲ್ಲಿ ಒಂದು ಟಿಕೆಟು ಹೋಗಿರಲಿಲ್ಲ. ಮತ್ತು ಅವನೊಬ್ಬನ್ನೇ ಬಿಡೋಕ್ಕೆ ಬೇಜಾರಾಗಿ, ನಾವು ಬಿದ್ರೇನು ಕಷ್ಟ, ನಮ್ಗೆ ಅಲೋಡ್ ಇಲ್ವಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ಕೊಡಿಸ್ಲಿಲ್ಲ. ಸೊ ಇಲ್ಲಿ ಪರವಾಗಿಲ್ಲ, ಹುಡುಗರು ಮಕ್ಕಳ ಜೊತೆ ಆಡ್ತಾ ಹೆಂಗೋ ಇದು ಮಾಡ್ದೆ. ಬಾ ಅಂದರೆ ಬರ್ತಾಯಿಲ್ಲ. ಅಲ್ಲಿ ನೋಡಿ ಹಂಗೆ ಆ ಕಡೆ ಡೋರಿಂದ ಈ ಕಡೆಗೆ, ಈ ಕಡೆ ಡೋರಿಂದ ಆ ಕಡೆಗೆ ಜಂಪ್ ಮಾಡಿ ಫುಲ್ ಟಾರ್ಚರ್ ಕೊಟ್ಟ. ಕೊನೆಗೆ ಹೆಂಗೋ ಮಾಡಿ ಎಳ್ಕೊಂಬಂದೆ ಆಚೆಗೆ. ಒಂದು 35 ಮಿನಿಟ್ಸ್ ಏನೋ ಗೇಮ್ ಆಡ್ದ ಅವನು. ಏನು ಲಾಸ್ ಏನಾಗಲಿಲ್ಲ, 50 ರೂಪಾಯಿಗೆ ಅನ್ನಿಸ್ತು. ಬಿಟ್ಟಿದ್ರೆ ಇನ್ನೂ ಆಡೋನು, ಬಟ್ ನಮಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಕರ್ಕೊಬಂದ್ವಿ. ಇಲ್ಲಿ ನೋಡಿ ಪೇರೆಂಟ್ಸ್ ಎಲ್ಲ ಫುಲ್ಲು ನಿಂತು ಸಾಕಾಗಿ, ಕೆಲವೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ರು, ಕೆಲವೊಬ್ಬರು ವೀಡಿಯೋ ಮಾಡ್ಕೊಂಡಾಗಿಲ್ಲ, ಅವ್ರ ಪಾಡ್ಗಾರ ಆಡಲಿ ಅಂತ ಅಂದ್ಬಿಟ್ಟು ಸೈಡಲ್ಲಿ ಕೂತಿದ್ರು. ಪರವಾಗಿಲ್ಲ, ಅದಕ್ಕಾದ್ರು ವ್ಯವಸ್ಥೆ ಮಾಡಿದರು ಅಲ್ಲಿ ಪೇರೆಂಟ್ಸ್ ಕೂತ್ಕೊಳ್ಳೋಕ್ಕೆ. ಸೊ ನಾವು ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು, ಒಂದಿಷ್ಟು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಆಮೇಲೆ ಸಾಕಾಯಿತು, ಅವ್ನು ಆಟ ಆಡ್ಕೊಳ್ಳಿ ಯಾವ್ದಾರು ಅಂತ ಅಂದ್ಬಿಟ್ಟು ಬಾಲ್ನ ಉಳಿಸ್ಕೊಂಡು ಆಟ ಆಡ್ತಾವನೆ. ಸರಿ ಅಂದ್ಬಿಟ್ಟು ಆಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಎಲ್ಲ ಟಿಕೆಟ್ ತಗೊಂಡು ಬರ್ತಾಯಿದ್ರು. ಆವಾಗ ಇವನು ಎಲ್ಲಿ ಹುಡ್ಕೋದು ಅಂತ ಅಂದ್ಬಿಟ್ಟು ನಾನು ಆಚೆ ಕರ್ಕೊಂಬರೋಣ ಅಂತ ಹೋಗಿ ಅವ್ರ ಪರ್ಮಿಷನ್ ತಗೊಂಡು ನಾನೇ ಹೋಗಿ ಕರ್ಕೊಂಬಂದೆ. ಆಮೇಲೆ ಕೈಗೆ ಸಿಗ್ದಿರೋ ಒಳಗಡೆ ಫುಲ್ ಟಾರ್ಚರ್ ಕೊಟ್ಬಿಟ್ಟ. ಅವನೇನು ಅಂದ್ಕೊಬಿಟ್ಟಾನೆ, ಬರೀ 5 ನಿಮಿಷದಲ್ಲಿ ವಾಪಸ್ ಹೋಗ್ಬೇಕೇನೋ, ಮಿಸ್ಸಾಗಿ ಬಂದುಬಿಟ್ಟಿದ್ದೀನಿ ಅಂತ ತಿಳ್ಕೊಬಿಟ್ಟವು. ಅರ್ಜೆಂಟ್ ಇಲ್ಲ, ಅದನ್ನು ಮಾಡಲ ಇದನ್ನು ಮಾಡಲ ಅಂತ ಇದ್ದ. ಸೊ ಇದೇನೆ ಈ ಸ್ಟೆಪ್ಸ್ ಎಲ್ಲ ನೋಡಿ, ಇಷ್ಟು ಹಿಂಸೆ ಮಕ್ಕಳ ಜೊತೆಗೆ. ಪೇರೆಂಟ್ಸ್ ಕೈಲಿ ಹಿಡ್ಕೊಂಡು ಹೋಗ್ಬೇಕು, ಅಷ್ಟು ಹೈಟ್ ಮಾಡಿಬಿಟ್ಟಿದ್ರು. ಆಚೆ ಕಡೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು.
ಸೊ ಅಲ್ಲಿ ನೀನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಸಿಲಿತ್ತು ಮತ್ತು ಮಳೆ ಬರುವಂಗಾಯಿತು. ಅದೊಂದು ಪ್ರಾಬ್ಲಮ್ ನಮಗೆ, ಮಳೆ ಬಂದುಬಿಟ್ರೆ ಬಸ್ಸಲ್ಲಿ ಬೇರೆ ಬಂದಿದ್ದು. ಸೊ ಬೀಚ್ಗೆ ಹೋದ್ವಿ. ಫುಲ್ ಶಾಂತವಾಗಿತ್ತು ನೀರು, ಅಷ್ಟೇನು ದೊಡ್ಡ ಅಲೆಗಳಲ್ಲ. ಸೊ ನಮ್ಮ ಅಕ್ಕನ ಮಗಳು, ನಾನು, ನಮ್ಮ ಮನೆಯವರು, ನನ್ನ ಮಗ, ಇಷ್ಟು ಜನ ನೀರಲ್ಲಿ ಸ್ವಲ್ಪ ಹೊತ್ತು ನಾವು ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು ಬೀಚಲ್ಲಿ ಅನಿಸ್ತಾಯಿತ್ತು. ಬಟ್ ಅದೇ ನಮ್ಮ ಮಕ್ಕಳು, ನನ್ನ ಮಗ ಜಾಸ್ತಿ ಟಾರ್ಚರ್ ಕೊಡ್ತಾಯಿದ್ದ, ಏನು ನಮ್ಮ ಕೈಯೆಲ್ಲ ಕಿತ್ತಾಕ್ಬಿಟ್ಟು ಓಡ್ತಾಯಿದ್ದ. ಅದಕ್ಕೆ ಒಂದು 20 ನಿಮಿಷ ಇದ್ವಿ ಅಷ್ಟೇ ಬೀಚಲ್ಲಿ, ಬಂದ್ಬಿಟ್ವಿ. ನಮ್ಮ ಅಕ್ಕನೂ ಬಾ, ನಂಗೆ ನೀರು ನೋಡಿದ್ರೆ ಭಯ ಆಯ್ತದೆ, ಹೆವಿ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತದೆ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಲು. ಸೊ ನಾವು ಇಲ್ಲೇನೂ ತಿನ್ನಲಿಲ್ಲ, ಯಾಕೆ ಅಂತಂದರೆ ಐಸ್ ಕ್ರೀಮು ಮತ್ತು ಪಾನಿಪುರಿ ಅಂಗಡಿ, ಬಜ್ಜಿ ಅಂಗಡಿ ಇತ್ತು, ಬಿಟ್ಟರೆ ಇನ್ನೆಲ್ಲ ಗೇಮ್ಸು ಇರೋ ಅಂಥದ್ದೇನೆ. ಈ ಮಂಟಪದಲ್ಲಿ ಕೂತಿದ್ವಿ ನಾವು. ಸ್ವಲ್ಪ ಹೊತ್ತು ಒಳಗಡೆ ಚೇರೆಲ್ಲ ಇತ್ತು, ಅಂದರೆ ಅಲ್ಲೇ ಸೆಟ್ ಮಾಡಿರ್ತಾರಲ್ಲ ನೆಲದಲ್ಲಿ, ಆ ಥರ ಚೇರ್ಗಳೆಲ್ಲ ಇತ್ತು. ಇಲ್ಲೆಲ್ಲ ಕೂತ್ಕೊಂಡು ಬಜ್ಜಿ ಬೋಂಡ ಎಲ್ಲ ತಿಂತಾಯಿದ್ರು. ನಾವು ಪಾನಿಪುರಿ ತಗೊಳ್ಳೋಣ ಅಂತ ಹೋದ್ವಿ ಅಷ್ಟೇ, ಬಜ್ಜಿ ಬೇಡ ಅಂತ ಅಂದ್ಬಿಟ್ಟು. ಎಲ್ಲ ಹೆವಿ ಕಾಸ್ಟು, ಆ ರೈಟ್ಗೆ ಯಪ್ಪ, 2 ಬಜ್ಜಿಗೆ 50 ರುಪೀಸು, 5 ಪಾನಿಪುರಿಗೆ 50 ರುಪೀಸು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಕೇಳಲಿಲ್ಲ, ನಮ್ಮ ಪಾನಿಪುರಿ ಟೇಸ್ಟ್ ಮಾಡ್ತೀನಿ ನೋಡೋಣ. ಬಟ್ ಅವ್ರ ಅಲ್ಲೆಲ್ಲೂ ಅಷ್ಟಾಗಿ ಸಿಗೋಲ್ಲ ಕೇರಳದಲ್ಲಿ, ಮೇಯ್ನ್ ಸಿಟಿಗಳಲ್ಲಿ 1-2 ಕಡೆ ನೋಡಿದ್ದೆ ಅಷ್ಟೇ. ಬಿಟ್ಟರೆ ನಮ್ಮ ಮನೆ ನಿಯರ್ ಬೈ ಎಲ್ಲೂ ಇಲ್ಲ. ಅವ್ರು ಬಂದರೆ ಮೈಸೂರಲ್ಲೇ ಜಾಸ್ತಿ ತಿನ್ನೋದು. ಅಲ್ಲಿ ಎಷ್ಟು ದುಡ್ಡಿಗೆ ಲಾಸು ಅಂತಂದರೆ, 50 ರೂಪಾಯಿ ಕೊಟ್ಟು 5 ಪೀಸ್ ತಗೊಂಡ್ವಿ ಹೋಗ್ಲಿ ತೆಗಿ ಅಂತ. ಮೆಣಸಿನ್ಕಾಯಿ ನೀರು ಬಿಟ್ಟರೆ ಪಾನಿಗೆ ಇನ್ನೇನು ಹಾಕಿರಲಿಲ್ಲ ಅನಿಸ್ತು. ಪಾನಿಪುರಿ ಒಳಗಡೆ ಏನೂ ಐಟಮ್ ಹಾಕಿಲ್ಲ, 2 ಈರುಳ್ಳಿ ಬಿಟ್ಟರೆ ಇನ್ನೇನಂದ್ರೆ ಏನೂ ಇಲ್ಲ. ನನಗಂತೂ ಫುಲ್ ಬೇಜಾರಾಯಿತು, ತಿಂದಿದ್ದು ದುಡ್ಡು ವೇಸ್ಟ್ ಆಯಿತು ಅನಿಸ್ತು. ಅದಕ್ಕೆ ಬಜ್ಜಿನೇ ಪರವಾಗಿಲ್ಲ ಅನಿಸ್ತು, ಯಾಕಂದರೆ ಬಜ್ಜಿ ಸ್ವಲ್ಪ ದಪ್ಪಕ್ಕಿತ್ತು. ನಮ್ಮ ಅಕ್ಕ ನಂಗೆ ಪಾನಿಪುರಿ ಬೇಡ ಅಂದ್ಲು, ಅವಳ ಮಗಳಿಗೆ ನಾವು ಬಜ್ಜಿ ಕೂಡಿಸಿದ್ವಿ 2 ಪ್ಲೇಟು. 1 ಪ್ಲೇಟು ಪಾನಿಪುರಿ ತಗೊಂಡ್ವಿ. ಮತ್ತು ಇಲ್ಲೆಲ್ಲ ಗೇಮ್ಸು, ಮೈಸೂರು ಎಕ್ಸಿಬಿಷನಲ್ಲಿ ಇರುತ್ತೆ ಈ ಥರ ಗೇಮ್ಸು, ಬಳೆನ ಎಸೆಯೋದು, ಆ ಥರದ್ದೆಲ್ಲ ಹಾಕಿದ್ರು. ಇದು ಯಾವುದೂ ಇರಲಿಲ್ಲ ಹಿಂದೆ, ಈ ವರ್ಷವೇ ನಾನು ಫಸ್ಟ್ ನೋಡಿದ್ದು ಈ ಥರದ್ದೆಲ್ಲ. ಅದು ಈಗೀಗ ಕೆಲಸ ನಡೀತಾ ಇತ್ತು, ಇದಾಗಿದೆ, ಸೆಟ್ಟಾಗಿದೆ ತೊಟ್ಲು ಇದು. ಬಟ್ ಇನ್ನೂ ಕೆಲವೊಂದು ಆಟ ಆಡೋ ಐಟಮ್ಗಳು ಇವಾಗ ಕೆಲಸ ನಡೀತಾ ಇತ್ತು, ಸೆಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಬಜ್ಜಿ ತಿನ್ಕೊಂಡು ಪಾನಿಪುರಿ ತಿನ್ಕೊಂಡು ಹೊರಟ್ಬಿಡೋಣ, ಅಲ್ಲೇ ಎಲ್ಲಾದರೂ ಹೊರಗಡೆ ಬೇಕ್ರಿಗಳಲ್ಲಂತೂ ತಿಂದ್ರಾಯ್ತು ಅಂತ ಅಂದ್ಬಿಟ್ಟು ನಾವು ಬರ್ತಾನೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ. ಅಲ್ಲಿ ಕೂತಿದ್ವಲ್ಲ ಮಂಟಪದಲ್ಲಿ, ಅಲ್ಲೇ ಖಾಲಿ ಮಾಡಿದ್ವಿ, ತಿಂದ್ವಿ. ತಿನ್ಕೊಂಡು ಇದೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿರೋದು. ಈ ಥರದ್ದೆಲ್ಲ ಒಂದು 4-5 ಅಲ್ಲೇ ಇತ್ತು ಫಸ್ಟೇ, ಪಾರ್ಕ್ಗಳಲ್ಲಿ ಇಟ್ಟಿರ್ತಾರಲ್ಲ ಆ ಥರದ್ದು. ಅದ್ರ ಮೇಲೆಲ್ಲ ಏನು ಮಾಡ್ಬಿಟ್ರು, ಹಿಂದ್ಗಡೆ ಎಲ್ಲ ಮುಂದ್ಗಡೆಗೆ ಈ ಥರದವರು ಇದನ್ನು ಮೋಸ್ಟ್ಲಿ ಇದರಲ್ಲಿ ಸರ್ಕಸ್ಗಳಲ್ಲಿ ಮತ್ತು ಮೈಸೂರು ಎಕ್ಸಿಬಿಷನಲ್ಲಿ ಇಟ್ಟಿರ್ತಾರಲ್ಲ ಆ ಥರದವರು ಅದನ್ನೆಲ್ಲ ಹಿಂದ್ಗಡೆ ಕವರ್ ಮಾಡಿಬಿಟ್ಟು ಮುಂದ್ಗಡೆಗೆ ಇಟ್ಬಿಟ್ಟು, ಅದೆಲ್ಲೂ ಕಾಣ್ತಾನೆ ಇರಲಿಲ್ಲ. ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ಥರ ಗೇಮ್ಸ್ ಎಲ್ಲ ನನ್ನ ಮಗ ಆಡಿರೋದು. ಇದು ಯಾವುದೂ ಇರಲೇ ಇಲ್ಲ. ಕೊನೆಗೆ ನೋಡಿ, ಅಮ್ಮ ನಾಯಿನೂ ಕರ್ಕೊಬಂದವ್ರೆ, ಚಿಕ್ಕ ಮಗುನೂ ಕರ್ಕೊಬಂದವ್ರೆ. ಇದೆಲ್ಲ ಅಂಗಡಿಗಳು. ಅದೊಂದು ಅಂಗಡಿ ಮಾತ್ರ ತುಂಬ ಹಳೆ ಅಂಗಡಿ, ಉಪ್ಪಿನಕಾಯಿ ಎಲ್ಲ ಸಿಗುತ್ತೆ, ಉಪ್ಪು ನೀರಲ್ಲಿ ನೆನೆಸಿಟ್ಟಿರ್ತಾರಲ್ಲ, ಮಾವಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅದೆಲ್ಲ ಚೆನ್ನಾಗಿ ಸಿಗುತ್ತೆ, ಅದು ಹಳೆ ಅಂಗಡಿ. ಮತ್ತು ಅಲ್ಜೋಳ ನೋಡಿದೆ, ನಮ್ಮ ಮೈಸೂರಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ನೋಡಿದ್ದು ನಾನು. ಇಲ್ಲಿ ಇಟ್ಟಿರಲಿಲ್ಲ, ಸಿಗ್ತಿರಲಿಲ್ಲ. ಮಾಮೂಲಿ ಇದೆಲ್ಲ ಕಡಲೆ ಎಲ್ಲ ಯಾವಾಗಲೂ ಸಿಗುತ್ತೆ ಅಲ್ಲಿ. ಕಡಲೆನ ಉಪ್ಪಲ್ಲಿ ಹುರಿದ್ಬಿಟ್ಟು ಕೊಡ್ತಾರೆ, ಟೇಸ್ಟಾಗಿರುತ್ತೆ, ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ, ಅದೆಲ್ಲ ಇತ್ತು. ಸೊ ಸಾಕಾಯಿತು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದುಬಿಡ್ತಾಯಿದ್ವಿ. ಇದು ಎಂಟ್ರೆನ್ಸಲ್ಲಿ ಮುಂದ್ಗಡೆ ಚೆನ್ನಾಗೈತೆ, ಫೋಟೋ ತಗೋಬೇಕು ಅಂತ ಅಂದರೆ ತೋರಿಸ್ತೀನಿ ನಾನು. ಇದು ಕ್ಯಾಬಿನು, ಇಲ್ಲಿ ಟಿಕೆಟ್ ತಗೋಬೇಕು. ಒಂದು ದೊಡ್ಡವ್ರಿಗೆ 20 ರೂಪಾಯಿ, ಮಕ್ಕಳಿಗೆ ಹಾಫ್ ಟಿಕೆಟು, ಅದು 12 ವರ್ಷ, 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಸೊ ಮುಗೀತು. ಗೇಟ್ ಹತ್ರ ಎಲ್ಲ ಆಟೋಗಳು, ಕಾರುಗಳು ಎಲ್ಲ ಸಿಕ್ತೆ ಬಾಡಿಗೆಗೆ. ನಾವು ಆಟೋ ಮಾಡ್ಕೊಂಡು ಹೋದ್ವಿ. ಸೊ ಇಲ್ಲೆಲ್ಲ ಏನಪ್ಪ ಅಂತಂದರೆ, ಆ ಕಡೆ ಅಕ್ಕಪಕ್ಕದ ಜನಗಳು, ಬೀಚ ಮನೆ ಪಕ್ಕದಲ್ಲೆಲ್ಲ ಮನೆಗಳಿತ್ತಿದೆ ಮೇಲ್ಗಡೆ ಎಲ್ಲ, ಅವರು ಒಂದು ಈ ಕಡೆ ಸೈಡಲ್ಲೆಲ್ಲ ಏನು ಪ್ರೊಟೆಕ್ಷನ್ಗೆ ಇಲ್ಲವೇ ಇಲ್ಲ. ಈಗ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಐತೆ, ಈ ಗ್ಯಾಪು ಅವರೇ ಬಿಟ್ಟಿರೋದು ಇಲ್ಲ ಜನ ಮಾಡಿರೋದು ಗೊತ್ತಿಲ್ಲ. ಈ ಗ್ಯಾಪ್ಗಳೈತಲ್ಲ, ಅಲ್ಲಿ ಹೋಗ್ಬಿಟ್ಟು ಸುಮಾರು ಜನ ಮೀನೆಲ್ಲ ಹಿಡಿತಾಯಿದ್ರು. ಅಲ್ಲಿ ಮೀನುಗಳು ಹಿಡಿತಾಯಿದ್ರು, ಸಿಗ್ತಾ ಬಿಡ್ತಾ ಗೊತ್ತಿಲ್ಲ, ಒಟ್ಟಲ್ಲಿ ಗಾಳ ಹಾಕ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಅದನ್ನು ನೋಡಿದ್ವಿ ನಾವು. ನೀರು ಹೆವಿ ಆಗಿಬಿಟ್ಟೈತೆ, ಮಳೆ ಎಲ್ಲ ಆಗಿರೋದ್ರಿಂದ. ಬೋಟೆಲ್ಲ ಇದೆ, ಬೋಟಲ್ಲೆಲ್ಲ ಹೋಗ್ಬೋದಿತ್ತು, ಬಟ್ ನಾವು ಹೋಗಲಿಲ್ಲ. ನನ್ನ ಮಗ ಫುಲ್ಲು ಟಾರ್ಚರು, ಅವನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ, ಆ ಥರ ಅವನು. ಅದಕ್ಕೋಸ್ಕರ ನಾವು ಅದನ್ನೇನು ನೋಡಲಿಲ್ಲ. ನಮಗೂ ಹೋಗೋ ಅರ್ಜೆಂಟ್ ಇತ್ತು, ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ಬರಬೇಕಾಗಿತ್ತು. ಸೊ ಬಸ್ ಹತ್ಕೊಂಡು ಬಂದ್ವಿ.
ಮಲೆಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬೆಟ್ಟಗಳೆಲ್ಲ ಬಸ್ಸಲ್ಲಿ ಬರ್ತಾಯಿದ್ವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೇಸಿಗೆ ಟೈಮಲ್ಲಿ ಫುಲ್ಲು ಡ್ರೈ ಯಾವ ಗ್ರೀನರಿನೂ ಕಾಣಲ್ಲ. ಇವಾಗ ನೋಡಿ ಎಷ್ಟು ಗ್ರೀನರಿ ಐತೆ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಟೀ ಪ್ಲ್ಯಾಂಟೇಷನು ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಗ್ರೀನರಿ ಇತ್ತು, ತುಂಬ ಚೆನ್ನಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ಓಣಮ್ಗೆ ಅಂತ ಹೋಗಿದ್ದು, 3-4 ಡೇಸ್ ಲೀವ್ ಮಾಡಿ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ರಿಟರ್ನ್ ನೆಕ್ಸ್ಟ್ ಒಂದು 3-4 ಡೇಸ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ಸು ಮೈಸೂರಿಗೆ ಬಂದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.